ನಟ ದರ್ಶನ್ರ ಅಭಿಮಾನಿಗಳ ಕಮೆಂಟ್ಸ್ ಮತ್ತೆ ಟೀಕೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರಮ್ಯಾ ಸಿಡಿದೆದ್ದಿದ್ದಾರೆ. ದರ್ಶನ್ರ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅವರ ಜಾಮೀನು ಅರ್ಜಿ ವಜಾ ಕೋರಿ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಕೇಸ್ ವಿಚಾರಣೆ ನಡೆದಿದೆ, ಆದೇಶ ಕಾಯ್ದಿರಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ರ ಅಭಿಮಾನಿಗಳು ಯಾರೆಲ್ಲ ಈ ಪ್ರಕರಣದ ಬಗ್ಗೆ ಮಾತಾಡ್ತಾರೆ, ಅವರ ವಿರುದ್ಧವಾಗಿ ಮಾತಾಡುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅಂಥವರ ಪ್ರೊಫೈಲ್ಗೆ ಹೋಗಿ ಮನಸೋ ಇಚ್ಛೆ ಕಮೆಂಟ್ ಮಾಡೋದು, ಮೆಸೇಜ್ಗಳನ್ನು ಮಾಡೋದು, ಈ ರೀತಿಯಾದಂಥ ನಡೆಯ ವಿರುದ್ಧ ನಟಿ ರಮ್ಯಾ ಕಿಡಿಕಾರಿದ್ದಾರೆ. ದರ್ಶನ್ರ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಟಿ ರಮ್ಯಾ ಕೌಂಟರ್ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ದರ್ಶನ್ ಅಭಿಮಾನಿಗಳು ಯಾವ ರೀತಿಯಾದಂಥ ಮೆಸೇಜ್ಗಳು ಕಮೆಂಟ್ಗಳನ್ನು ಪಾಸ್ ಮಾಡಿದ್ದಾರೆ ಅನ್ನೋದು ಸ್ಕ್ರೀನ್ ಶಾಟ್. ಮತ್ತೊಂದು ಕಡೆ ಅದಕ್ಕೆ ರಮ್ಯಾ ತಮ್ಮ ಪೋಸ್ಟ್ ಮೂಲಕ ಯಾವ ರೀತಿ ಕೌಂಟರ್ ಕೊಟ್ಟಿದ್ದಾರೆ ದರ್ಶನ್ ಅಭಿಮಾನಿಗಳಿಗೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ನೋ ಡಿಫರೆನ್ಸ್ ಬಿಟ್ವೀನ್ ರೇಣುಕಾಸ್ವಾಮಿಸ್ ಮೆಸೇಜ್ ಅಂಡ್ ಡಿ ಬಾಸ್ ಫ್ಯಾನ್ಸ್ ಮೆಸೇಜ್. ಅಂದ್ರೆ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಯಾವ ರೀತಿ ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ದ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಕೊಲೆಯಾಯಿತು ಅನ್ನೋ ಆರೋಪ ಇದೆಯೋ, ಈಗ ದರ್ಶನ್ರ ಅಭಿಮಾನಿಗಳು ಮಾಡ್ತಾ ಇರುವಂಥ ಮೆಸೇಜ್ಗಳಿಗೂ ರೇಣುಕಾಸ್ವಾಮಿ ಮಾಡಿದಂಥ ಮೆಸೇಜ್ಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ, ಎರಡು ಒಂದೇ ರೀತಿ ಇದೆ. ರೇಣುಕಾಸ್ವಾಮಿ ಮಾಡಿದಂಥ ಅಶ್ಲೀಲ ಮೆಸೇಜ್ಗಳು, ಈಗ ದರ್ಶನ್ರ ಫ್ಯಾನ್ಸ್ ಮಾಡ್ತಾ ಇರುವಂಥ ಈ ಅಶ್ಲೀಲ ಮೆಸೇಜ್ಗಳು ಏನು ಡಿಫ್ರೆನ್ಸ್ ಇಲ್ಲ. ಇದಕ್ಕೆ ಫ್ಯಾನ್ಸ್ ಮೆಸೇಜ್ಗೂ ರೇಣುಕಾಸ್ವಾಮಿ ಮೆಸೇಜ್ಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸವಿಲ್ಲ. ಇಂಥ ಟ್ರೋಲ್ಗಳಿಂದಲೇ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇರೋದು, ಈ ಮೈಂಡ್ಸೆಟ್ನಿಂದಾನೇ ರೇಪ್ಗಳು ಮರ್ಡರ್ಗಳು ಆಗ್ತಿರೋದು ಅಂತ ಹೇಳ್ತಿದ್ದಾರೆ. ಸ್ವತಃ ಈಗ ನಟಿ ರಮ್ಯಾ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮ್ಯಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಪೋಸ್ಟ್ ಗಮನಿಸ್ತಾ ಇದ್ವಿ. ರೇಣುಕಾಸ್ವಾಮಿ ಅವರ ಮೆಸೇಜ್ ಮತ್ತೆ ಈಗ ದರ್ಶನ್ರ ಅಭಿಮಾನಿಗಳ ಮೆಸೇಜ್ ನಡುವೆ ವ್ಯತ್ಯಾಸನೇ ಇಲ್ಲ, ಒನ್ ಅಂಡ್ ದ ಸೇಮ್ ಅನ್ನೋ ರೀತಿ ಪೋಸ್ಟ್ ಮಾಡಿದ್ದೀರಿ. ಹೌದು, ಏನ್ ಹೇಳ್ತೀರಿ ಈ ಬಗ್ಗೆ? ಸೊ ನನಗ್ ಮಾತ್ರ ಅಲ್ಲ ಈ ತರ ಮೆಸೇಜಸ್ ಕಳ್ಸಿರೋದವ್ರು, ಮುಂಚೆಯಿಂದಾನೇ ಸುದೀಪ್ ಆಗ್ಲಿ ಯಶ್ ಆಗ್ಲಿ ಅವ್ರ ಹೆಂಡತಿ ಆಗ್ಲಿ ಚಿಕ್ಕ ಮಕ್ಳು ಬಿಟ್ಟಿಲ್ಲ. ಅವರು ಅಶ್ಲೀಲವಾದ ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡೋದು ಯಾವಾಗ್ಲೂ. ನಿನ್ನೆ ನಾನು ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ಲ ದೇ ಜಸ್ಟ್ ಮೇಡ್ ಅ ಸ್ಟೇಟ್ಮೆಂಟ್. ಸೊ ಅದ್ರ ಬಗ್ಗೆ ಪೋಸ್ಟ್ ಮಾಡಿದಾಗ ಇವರೆಲ್ಲ ನನಗೆ ಮೆಸೇಜಸ್ ಕಳ್ಸಕ್ ಶುರು ಮಾಡಿದ್ರು. ಅದೆಲ್ಲ ನಾನು ಪೋಸ್ಟ್ ಮಾಡಿದೀನಿ. ಏನಕ್ಕಂದ್ರೆ ಇವ್ರುಗಳನ್ನ ಎಕ್ಸ್ಪೋಸ್ ಮಾಡೋದಿಕ್ಕೆ. ಇವ್ರಿಗೂ ರೇಣುಕಾಸ್ವಾಮಿ ಕಳ್ಸಿರೋ ಮೆಸೇಜಸ್ಗೆ ಏನ್ ವ್ಯತ್ಯಾಸ ಇದೆ ಹೇಳಿ? ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಕೇಸ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅವ್ರು ಟಾರ್ಗೆಟ್ ಆಗ್ತಾರೆ ಡಿ ಬಾಸ್ ಫ್ಯಾನ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ. ಏನ್ ಹೇಳಿ? ಕೇಳಿಸ್ತಾ ಇಲ್ಲ. ಈ ಕೇಸ್ ಬಗ್ಗೆ ಯಾರೇ ಮಾತಾಡಿದ್ರು ದರ್ಶನ್ರ ಫ್ಯಾನ್ಸ್ಗೆ ನೆಕ್ಸ್ಟ್ ಮಿನಿಟ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ ಆಗ್ತಾರೆ. ಹೌದು. ಆಮೇಲೆ ಅವ್ರಿಗೆ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕಂತೆ. ಎಂತ ಜೋಕ್ ನೋಡಿ. ಇವ್ರು ಈ ತರ ಮೆಸೇಜ್ಗಳು ಕಳ್ಸೋರು ಹೆಣ್ಮಕ್ಳಿಗೆ ಎಂತ ಸಮಾಜ, ನಾವ್ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ ಹೇಳಿ? ಯಾವ ತರ ಸಮಾಜನ ನಾವು ಬೆಳೆಸ್ತಾ ಇದೀವಿ? ಹೆಣ್ಮಕ್ಳು ಅಂತೂ ಸೇಫ್ ಇಲ್ವೇ ಇಲ್ಲ ಬಿಡಿ. ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ಹ್ಯಾರೆಸ್ಮೆಂಟ್, ರೇಪು, ಮರ್ಡರ್ಗಳಾಗ್ತಾ ಇರೋದು. ನನ್ಗೂ ನನ್ಗೆ ತುಂಬಾ ಜನ ಸಪೋರ್ಟ್ ಎಲ್ಲ ಮಾಡಿದ್ದಾರೆ, ಮೆಸೇಜಸ್ ಎಲ್ಲ ಕಳ್ಸಿದ್ದಾರೆ. ಬಟ್ ನಾನ್ ಯು ನೋ ಮೈ ಕ್ಯಾರೆಕ್ಟರ್, ನಾನು ಸಪೋರ್ಟ್ ಇದ್ರು ಇಲ್ದಿದ್ರು ಐ ವಿಲ್ ಕಂಟಿನ್ಯೂ ಟು ಫೈಟ್. ಬಟ್ ಐ ಹ್ಯಾಡ್ ಟು ಎಕ್ಸ್ಪೋಸ್ ದೆಮ್. ರಮ್ಯಾ ಅವರೇ, ನೀವು ಹಲವು ಸಂದರ್ಭಗಳಲ್ಲಿ ಹೀಗೆ ಇರೋ ವಿಚಾರ ಇದ್ದ ಹಾಗೆ ಹೇಳಿದ್ದೀರಾ. ಈಗಲೂ ಕೂಡ ಅಂಥದ್ದೇ ಒಂದು ಪೋಸ್ಟ್ ಹಾಕಿದ್ರಿ. ಬಟ್ ನಿಮ್ಮ ಪೋಸ್ಟಲ್ಲಿ ತಪ್ಪು ಅನ್ನುವಂಥದ್ದೇನು ಇರಲಿಲ್ಲ. ಹಾಗಿದ್ರೆ ಸತ್ಯ ಮಾತಾಡಲೇಬಾರ್ದು ಅನ್ಸುತ್ತೆ. ಯಾಕೆಂದರೆ ನೀವು ಕೂಡ ಒಬ್ಬ ದೊಡ್ಡ ಸೆಲೆಬ್ರಿಟಿ, ಸ್ಯಾಂಡಲ್ವುಡ್ಡಲ್ಲಿ ನಿಮಗೂ ಅಭಿಮಾನಿಗಳಿದ್ದಾರೆ. ಹಾಗಂತ ಎಲ್ಲವನ್ನೂ ಸಮರ್ಥಿಸ್ಕೊಳ್ಬೇಕಾ ಅಂತ? ಮಾಡ್ಲೇಬೇಕಲ್ಲ ಅಂತ ಸಮಾಜದಲ್ಲಿ ಇದೀವಿ ನಾವು. ಇವಾಗ ಇಂಡಸ್ಟ್ರಿಯಲ್ಲಿ ಯಾರು ಮಾತಾಡ್ತಾ ಇದಾರೆ? ನಾವ್ ಮಾತಾಡದೆ ಹೋದ್ರೆ ಹೆಣ್ಮಕ್ಳ ಜೀವನ ನೀವ್ ಯೋಚನೆ ಮಾಡಿ. ನಾವ್ ಹೆದರ್ಕೊಂಡು ಕೂತ್ಕೊಂಡ್ಬಿಟ್ರೆ ಇನ್ನೇನಾಗತ್ತೆ? ನಾನಂತೂ ನನ್ ಮಗನಿಗೂ ನಾನ್ ಹೆದರಲ್ಲ, ಅದು ಒಂದು. ಬಟ್ ಹಾಗಂತ ಅಟ್ಲೀಸ್ಟ್ ಸಂಬಡಿ ಶುಡ್ ಸ್ಪೀಕ್ ಅಪ್. ನೋ, ಇಂಥವ್ರನ್ನ ಬಿಟ್ಬಿಟ್ರೆ ವಾಟ್ ವಿಲ್ ಹ್ಯಾಪನ್ ಟು ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ? ನಾವ್ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ ಅದ್ರ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ವಾ? ನಾವ್ ಅಟ್ಲೀಸ್ಟ್ ವೇರ್ ಯೂಸ್ ಟು ಇಟ್, ವೇರ್ ಸೆಲೆಬ್ರಿಟೀಸ್. ಓಕೆ, ನಮ್ ಕ್ರಿಟಿಸೈಸ್ ಮಾಡ್ತಾರೆ, ನಮ್ಗೆ ಟ್ರೋಲ್ಗಳು ಮಾಡ್ತಾರೆ, ಓಕೆ. ಬಟ್ ನಮ್ಗೆ ಹಿಂಗ್ ಆಗತ್ತಂದ್ರೆ ಬೇರೆ ಮಕ್ಳ ಬಗ್ಗೆ ಯೋಚನೆ ಮಾಡಿ. ನಾನು ಹೇಳ್ತಾ ಇದೀನಲ್ಲ, ಯಶ್ ಅವ್ರ ಮಕ್ಳನ್ನು ಬಿಟ್ಟಿಲ್ಲ ಇವ್ರೆ. ನಾನು ಅದ್ರ ಬಗ್ಗೆ ನಾನು ಪೋಸ್ಟ್ ಮಾಡಿದೀನಿ 2 years ಬ್ಯಾಕ್. ಚಿಕ್ಕ ಚಿಕ್ಕ ಮಕ್ಳ ಬಗ್ಗೆ ಅವ್ರು ಅಷ್ಟು ಕೆಟ್ಟದಾಗಿ ಅವರು ಬೈದಿದ್ದಾರೆ.
ಐ ಅಂಡರ್ಸ್ಟ್ಯಾಂಡ್ ಫ್ಯಾನ್ ವಾರ್ಸ್ ಹೀರೋಗಳ ಮಧ್ಯದಲ್ಲೆಲ್ಲ ಆಗುತ್ತೆ. ಬಟ್ ಈ ತರ ಒಂದ್ ಸಮಾಜದಲ್ಲಿ ನಾವ್ ಸುಮ್ಮನೆ ಇರ್ಬೇಕಾ ಹೆದರ್ಕೊಂಡು? ಅಂದ್ರೆ ನೀವು ತಪ್ಪು ಮಾಡೋರು ಎಂಥ ಸಮಾಜದಲ್ಲಿ ಇದೀವಂದ್ರೆ, ತಪ್ಪು ಮಾಡೋರು ಇವತ್ತು ಯಾರು ಹೆದರ್ಕೋತಾ ಇಲ್ಲ. ತಪ್ಪು ಮಾಡದೇ ಇರೋರು ಹೆದರ್ಕೊಂಡು ಕೂತ್ಕೊಂಡಿದ್ದಾರೆ, ಯಾವ ವಿಷಯದ ಬಗ್ಗೆನೂ ಮಾತಾಡ್ತಾ ಇಲ್ಲ. ಅಂದ್ರೆ ವಿ ಆರ್ ಆಲ್ಸೋ ಕಂಪ್ಲಿಸಿಟ್ ಅಲ್ವಾ? ಹೌದು. ಮತ್ತೆ ನಮಗೂ ತಪ್ಪು ಮಾಡೋರ್ಗು ಏನ್ ವ್ಯತ್ಯಾಸ ಆಗುತ್ತೆ ಹೇಳಿ? ಮೇಡಮ್, ಈ ಒಂದೊಂದು ಮೆಸೇಜ್ಗಳು ನೋಡ್ತಾ ಇದ್ರೆ ಓದೋದಕ್ಕೂ ಯೋಗ್ಯ ಅಲ್ಲ ಹಂಗಿದೆ ಟೆಕ್ಸ್ಟ್ಗಳು. ಇವರೊಂದು ಸಿನಿಮಾ ಪ್ರೇಕ್ಷಕರು ಅಂತನೋ ಅಥವಾ ಅಭಿಮಾನಿಗಳು ಅಂತ ಕರೆಯೋದಕ್ಕೂ ನಾಚಿಕೆ ಆಗುತ್ತೆ. ಅನಾಗರಿಕರು ಅಂತ ಅನ್ಬೇಕಿಂತವ್ರನ್ನ. ಈ ಮೈಂಡ್ ಸೆಟ್ ಬಗ್ಗೆ ಏನ್ ಹೇಳ್ತೀರಾ? ಸರ್, ನೀವ್ ಹೇಳಿದ್ ಕರೆಕ್ಟು. ಬಟ್ ನನ್ಗೆ ಒಂದೊಂದ್ಸತಿ ಇವ್ರ ಮೇಲೆ ಕೋಪನೂ ಬರಲ್ಲ, ನಾವ್ ಒಂದ್ಸತಿ ಬೇಸರ ಆಗತ್ತೆ. ಅಂದ್ರೆ ಈ ತರ ಇದಾರಂದ್ರೆ ಮೈಂಡ್ ಸೆಟ್ ಅವ್ರಿಗೇನು ಅನ್ಎಂಪ್ಲಾಯ್ಮೆಂಟ್, ಅನ್ಎಜುಕೇಶನ್, ಏನು, ವಾಟ್ ಇಸ್ ದ ಪ್ರಾಬ್ಲಮ್? ಬಿಕಾಸ್ ವಿ ಶುಡ್ ಸೆಟ್ ಅ ಗುಡ್ ಎಕ್ಸಾಂಪಲ್. ನಾವು ಸೊಸೈಟಿನಲ್ಲಿ ಎಲ್ರಿಗೂ ಒಂದು ಜಾಬ್ ಇದೆ, ಒಂದು ಎಂಪ್ಲಾಯ್ಮೆಂಟ್ ಇದ್ರೆ, ಅವ್ರ ಮನೇಲೂ ಹೆಣ್ಮಕ್ಳು ಇದಾರಲ್ವಾ, ಅವ್ರಿಗೂ ತಾಯಿ ಮತ್ತೆ ಐ ಡೋಂಟ್ ನೋ ತಂಗಿ, ಅಕ್ಕ ಯಾರೋ ಒಬ್ರು ಇದ್ದೇ ಇರ್ತಾರಲ್ವಾ, ಹೆಂಡತಿನೋ ಗರ್ಲ್ ಫ್ರೆಂಡೋ ಯಾರೋ, ವಾಟ್ ಎವರ್ ಇಟ್ ಇಸ್. ಹೆಣ್ಮಕ್ಳಿಗೆ ಗೌರವಿಸೋದ್ರೆ ವಾಟ್ ಕೈಂಡ್ ಆಫ್ ಸೊಸೈಟಿ ಆರ್ ವಿ ಲಿವಿಂಗ್ ಇನ್? ನನ್ಗೆ ಬೇಸರ ಆಗತ್ತೆ, ಇವ್ರನ್ನ ಹಿಂಗೆ ನಾ ಬೆಳೆಸಿರೋದು ಅವ್ರ ಅಪ್ಪ ಅಮ್ಮ ಅಂತ. This is not the society I stand for. See, ದರ್ಶನ್ಗೂ ನನ್ಗೂ there is nothing actually. In fact, ಅವ್ರ ವೈಫ್ ನಾವು ಚೆನ್ನಾಗಿದ್ದೀವಿ, ಅವ್ರು ಸಿಕ್ತಾಗೆಲ್ಲ ಮಾತಾಡ್ತೀವಿ. ದರ್ಶನ್ ನಾನು ಸಿನಿಮಾ ಮಾಡುವಾಗ there was a good working relationship. ಬಟ್ ತಪ್ಪು ಅಲ್ವಾ? ಹಾಗಂತ ನಾವು ಸುಮ್ನೆ ಇರಕ್ಕಾಗತ್ತಾ? ಇಂಡಸ್ಟ್ರಿದವರು ಅಂತ ನಾವು ಸುಮ್ನೆ ಇರಕ್ಕಾಗತ್ತಾ? ನಾವು ಓಪನ್ ಆಗಿ ಈ ತರ ನಾವ್ ಸುಮ್ನಿದ್ರೆ, ಐ ಆಮ್ ಜಸ್ಟ್ ವರಿಡ್ ಅಬೌಟ್ ವಾಟ್ ಕೈಂಡ್ ಆಫ್ ಫ್ಯೂಚರ್ ಆರ್ ವಿ ಕ್ರಿಯೇಟಿಂಗ್, ವಾಟ್ ಕೈಂಡ್ ಆಫ್ ಸೊಸೈಟಿ ಆರ್ ವಿ ಕ್ರಿಯೇಟಿಂಗ್ ಫಾರ್ ಎಸ್ಪೆಷಲಿ ಹೆಣ್ಮಕ್ಳು. ನೀವ್ ದಿನ ಓದ್ತೀರಾ ರೇಪ್ ಆಗತ್ತೆ, ಮರ್ಡರ್ ಆಗುತ್ತೆ, ಯಾರ್ದು ಆಗ್ತಾ ಇರೋದು? ಹೆಣ್ಮಕ್ಳದು. ಏನಕ್ಕೆ? ಇಂಥ ಮೈಂಡ್ ಸೆಟ್ ಇಟ್ಕೊಂಡಿರೋದ್ರಿಂದಾನೆ. ಈಗ ದರ್ಶನ್ ಫ್ಯಾನ್ಸ್ದು ಒಂದು ವಾದ ಇತ್ತು, ಹಾಗಿದ್ರೆ ರೇಣುಕಾಸ್ವಾಮಿ ಮಾಡಿದ್ ಸರಿನಾ ಅನ್ನೋದೊಂದು ವಾದ ಇತ್ತು. ಈಗ ಬಹುಶಃ ನಿಮ್ ಪೋಸ್ಟ್ ಇಂದ ಅದಕ್ಕೆ ಉತ್ತರ ಸಿಕ್ಕಿದೆ ಅನ್ಸುತ್ತೆ ರಮ್ಯಾ ಅವರೇ. ಈಗ ಈ ಮೆಸೇಜಸ್ ನೋಡಿ, ಯಾರ್ ಫ್ಯಾನು ರೇಣುಕಾಸ್ವಾಮಿ? ಇಂಥ ಗ್ರೂಪ್ ಇಂದಾನೇ ಬಂದಿರೋದು, ಅದಕ್ಕೆ ಅವ್ನು ಆತರ ಮೆಸೇಜ್ಗಳು ಕಳ್ಸಿದ್ದು. ಹಾಗಂತ ನಾವ್ ಎಲ್ರು ಹೋಗಿ ಮರ್ಡರ್ ಮಾಡಕ್ಕಾಗತ್ತಾ? ನಾವಿವಾಗ ಕಾನೂನು ನಮ್ ಕೈಯಲ್ಲಿ ತಗೊಳಕ್ಕಾಗತ್ತಾ? ಪೊಲೀಸ್ ಇದೆ, ಜಸ್ಟಿಸ್ ಸಿಸ್ಟಮ್ ಇದೆ. ಎಸ್, ಐ ಅಂಡರ್ಸ್ಟ್ಯಾಂಡ್. ಎಲ್ಲಾ ಕಡೆ ಯಾವಾಗ್ಲೂ ಜಸ್ಟಿಸ್ ಸಿಗಲ್ಲ ನಿಮ್ಗೆ, ಹಾಗಂತ ನಾವ್ ಸುಮ್ನೆ ಇರಕ್ಕಾಗತ್ತಾ? ವಿ ಹ್ಯಾವ್ ಟು ಫೈಟ್. ಕಾನೂನಾತ್ಮಕವಾಗಿ ಏನಾದ್ರೂ ಇದನ್ನ ಫೇಸ್ ಮಾಡೋದಕ್ಕೆ ಮುಂದಾಗ್ತೀರಾ ಲೀಗಲಿ? ನೋಡಿ, ಮುಂಚೆನೂ ನಾನು ಕೇಸ್ ಫೈಲ್ ಮಾಡಿದ್ದೆ. ಅವ್ರು ಸಿಕ್ದ, ಆಮೇಲೆ ಅವನ ಅಪಾಲಜಿ ಕೇಳ್ದ, ನಾನು ಬಿಟ್ಬಿಟ್ಟೆ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಇವರೆಲ್ಲ ಇನ್ನೂ ಚಿಕ್ಕ ವಯಸ್ಸು, ಆಯ್ತಾ? ಅವರೆಲ್ಲ ಏನು 20 ಅಷ್ಟೂ ಅಲ್ಲ ಬಿಡಿ. ಅವ್ರ ಜೀವನ ಹಾಳಾಗತ್ತಂತ ನಾನು ಸುಮ್ನಿದ್ದೆ. ನನ್ನ ಕೇಸ್ನ ನಾನು ಇನ್ನೂ ಮುಂದುವರಿಸಲಿಲ್ಲ. ಬಟ್ ಈಗ ಐ ಆಮ್ ಥಿಂಕಿಂಗ್, ನನಗೇನೆ ಈ ತರ ಕಳಿಸ್ತಾರಂದ್ರೆ ಅದಕ್ಕೆ ಎಲ್ಲರೂ ಹೆದರ್ಕೊಳ್ಳೋದು ನಮ್ಮ ಇಂಡಸ್ಟ್ರಿನಲ್ಲಿ ಮಾತಾಡಕ್ಕೆ. ಯಾರು ಮುಂದೆ ಹೋಗಿ ಕೇಸ್ ಹಾಕೋದು, ಕಂಪ್ಲೇಂಟ್ ಹಾಕೋದು ಮಾಡಲ್ಲ. ಅವ್ರು ಸುಮ್ನೆ ಅನ್ಭವಿಸ್ಕೊಂಡಿರ್ತಾರೆ, ಏನು ಹೇಳಲ್ಲ. ಬಟ್ ನನ್ಗೆ DM ಗಳಲ್ಲಿ ಕಳಿಸ್ತಾರೆ, ಎಲ್ಲ ಹೀರೋಸ್ ಎಲ್ಲರೂ ಕಳಿಸ್ತಾರೆ ನಂಗೆ ಮೆಸೇಜ್, ನಿಮ್ ಧೈರ್ಯ ಮೆಚ್ಕೋಬೇಕಂತ. ನಾನು ಅವ್ರಿಗೆ ಏನು ಹೇಳಲ್ಲ, ಯಾಕಂದ್ರೆ ನನ್ಗೆ ಅರ್ಥ ಆಗತ್ತೆ. ಯಾಕಂದ್ರೆ ಅವ್ರಿಗೆ ಅವ್ರು ಸಿನಿಮಾ ಬಿಸ್ನೆಸ್, ಅವ್ರ ಇಂಡಸ್ಟ್ರಿನಲ್ಲಿ ಓಡಾಡಬೇಕು, ಇವ್ರ ಫ್ಯಾನ್ಸ್ ಎಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಅವ್ರು ಸುಮ್ಮನೆ ಇರ್ತಾರೆ. ಬಟ್ ಐ ಆಮ್ ನಾಟ್ ಲೈಕ್ ದಟ್. ಮೇಡಮ್, ಈಗ ಕೆಲವು ಸೆಲೆಬ್ರಿಟೀಸ್ ಇದ್ರ ಬಗ್ಗೆ ಮಾತಾಡೋ ಪ್ರಯತ್ನ ಮಾಡಿದ್ದಾರೆ, ಬಟ್ ನೀವು ಹೇಳ್ದಂಗೆ ಅವ್ರಿಗೆ ತುಂಬ ಮುಜುಗರ ಆಗಿದೆ. ಫಾರ್ ಎಕ್ಸಾಂಪಲ್ ಪ್ರಥಮ್ ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಕ್ಕೆ ಅವ್ರು ಸಿಕ್ಕದಲ್ಲಿ ಫ್ಯಾನ್ಸ್ ಅವರನ್ನು ಅಡ್ಡ ಹಾಕೋದು ಅಥವಾ ಹಲ್ಲೆಗೆ ಪ್ರಯತ್ನ ಪಡೋದು, ಇನ್ಯಾವುದೋ ವೇದಿಕೆಯಲ್ಲಿದ್ದಾಗ ಅವ್ರನ್ನ ಅಗೌರವ ತೋರಿಸೋ ರೀತಿ ಅಲ್ಲೇನೋ ಕುಚೇಷ್ಟೆ ಮಾಡೋದು, ಹೀಗೆಲ್ಲ ಆಗುತ್ತೆ. ಹೀಗಾಗಿ ಮಾತಾಡಕ್ಕೆ ಹೆದರ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನ್ ಮಾಡ್ತಾರೆ ಇವ್ರೆ? ರೇಪ್ ಮಾಡ್ತಾರಾ? ಮರ್ಡರ್ ಮಾಡ್ತಾರಾ? ಕಾಲ್ ಕೈ ಮುರಿತಾರಾ? ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರಾ? ಅದಕ್ಕೆಲ್ಲ ನಾವ್ ಹೆದರ್ಕೊಂಡಿದ್ರೆ ಆಮೇಲೆ ಹೂ ಇಸ್ ಗೋಯಿಂಗ್ ಟು ಫೈಟ್? ದಟ್ ಇಸ್ ಮೈ ಕ್ವೆಶ್ಚನ್. ಇಂಥವ್ರನ್ನೆಲ್ಲ ನಾವ್ ಸುಮ್ನೆ ಫ್ರೀ ಆಗಿ ಓಡಾಡೋದನ್ನ ಬಿಡ್ಬೇಕಾ? ಮಾಡ್ಲಿ, ಬಟ್ ನಾವ್ ಹೆದರ್ಕೋಬಾರ್ದು. ನಾವ್ ಏನ್ ತಪ್ಪು ಮಾಡಿದೀವಿ ಅಂತ ನಾವ್ ಹೆದರ್ಕೋಬೇಕು. ನ್ಯಾಯಕ್ಕೋಸ್ಕರ ನಾವ್ ನಿಂತ್ಕೋಬೇಕು, ಧೈರ್ಯ ತಗೊಂಡು ನಾವ್ ನಿಂತ್ಕೋಬೇಕು. ಓಕೆ. ಸೊ ದರ್ಶನ್ ಫ್ಯಾನ್ಸ್ ಈ ರೀತಿ ಮೆಸೇಜ್ಗಳಿಂದ ಅಥವಾ ಈ ರೀತಿ ವರ್ತನೆಯಿಂದ ರಮ್ಯಾ ಅವ್ರನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಏನು ಹೇಳ್ತೀರಾ ಫೈನಲಿ ರಮ್ಯಾ ಅವರೇ? ಅಬ್ಸಲ್ಯೂಟ್ಲಿ ನಾಟ್. ನಾನು ಎಷ್ಟೋ ನೋಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ. ದಿಸ್ ಇಸ್ ನಥಿಂಗ್ ಫಾರ್ ಮೀ. ನಾನು ಹೇಳ್ದಂಗೆ ನಾನು ಯಾವುದಕ್ಕೂ ಹೆದರೋದಿಲ್ಲ. ಐ ಆಮ್ ನಾಟ್ ಸಮ್ಬಡಿ ಟು ಗೆಟ್ ಸ್ಕೇರ್ಡ್. ಅಂಡ್ ನಾನು ಮೆಸೇಜಸ್ ಹಾಕಿದ್ದಕ್ಕೆ ಅದಕ್ಕೋಸ್ಕರ ಎಕ್ಸ್ಪೋಸ್ ಮಾಡೋದಕ್ಕೆ
ನಿಮ್ಗೂ ಅವ್ರಿಗೂ ಏನ್ ವ್ಯತ್ಯಾಸ ಇದೆ, ರೇಣುಕಾ ಸ್ವಾಮಿಗೂ ಇವ್ರಿಗೂ. ಸೊ ದಟ್ಸ್ ವೈ ಐ ಎಕ್ಸ್ಪೋಸ್ ದೆಮ್ ಅಂಡ್ ದಟ್ಸ್ ವೈ ಐ ಪುಟ್ ಔಟ್ ದ ಸ್ಟೋರೀಸ್. ಓಕೆ, ಎನಿ ಮೆಸೇಜ್ ಈ ರೀತಿ ಮೆಸೇಜ್ ಮಾಡಿರೋರಿಗೆ ನಿಮಗೆ? ಅವ್ರಿಗೇನಪ್ಪ ಇದೆ ಮೆಸೇಜ್, ಒಂದು ದೇವಸ್ಥಾನಕ್ಕೆ ಹೋಗಿ ಮೆಡಿಟೇಷನ್ ಮಾಡಿ, ನಿಮ್ಮ ತಂದೆ ತಾಯಿ ಗೌರವಿಸಿ, ನಿಮ್ಮ ಫ್ಯಾಮಿಲಿರೋ ಹೆಣ್ಮಕ್ಳಿಗೆ ಫಸ್ಟ್ ಅವ್ರನ್ನ ಗೌರವಿಸಿ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ರಮ್ಯಾ ಅವರು, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.